ದುಬೈನಲ್ಲಿ ನಡೆಯುತ್ತಿರುವ ಪ್ರತಿಷ್ಠಿತ ದುಬೈ ಏರ್ ಶೋ 2025ರಲ್ಲಿ ಭಾರತದ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ HAL ಪ್ರದರ್ಶಿಸಿದ ತೇಜಸ್ MK2 ಯುದ್ಧ ವಿಮಾನದ ಮಾದರಿಯು ಪ್ರದರ್ಶನದ ಪ್ರಮುಖ ಆಕರ್ಷಣೆಯಾಗಿ ಹೊರಹೊಮ್ಮಿದೆ. ವಿಶ್ವದ ವಿವಿಧ ದೇಶಗಳ ರಕ್ಷಣಾ ನಿಯೋಗಗಳು, ವಾಯುಯಾನ ತಜ್ಞರು ಮತ್ತು ಉದ್ಯಮದ ದಿಗ್ಗಜರು HAL ಮಳಿಗೆಗೆ ಭೇಟಿ ನೀಡಿ ತೇಜಸ್ MK2 ವಿಮಾನದ ವಿನ್ಯಾಸ ಮತ್ತು ಸಾಮರ್ಥ್ಯದ ಬಗ್ಗೆ ಆಸಕ್ತಿಯನ್ನ ತೋರಿಸಿದ್ರು. ಜಾಗತಿಕ ಮಟ್ಟದಲ್ಲಿ ಗಮನ ಸೆಳೆದಿರುವ ತೇಜಸ್ MK2 ನ ಸ್ಕೇಲ್ ಮಾಡೆಲ್ ಅನ್ನು ನೋಡಲು ವಿದೇಶಿ ಪ್ರತಿನಿಧಿಗಳು ಮುಗಿಬಿದ್ದಿದ್ರು. ಇದು ಭಾರತದ ಏರೋಸ್ಪೇಸ್ ತಂತ್ರಜ್ಞಾನದ ಮೇಲಿನ ವಿಶ್ವಾಸವನ್ನ ತೋರಿಸುತ್ತದೆ. ಈ ವಿಮಾನವು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಇತರ ಮಧ್ಯಮ ತೂಕದ ಯುದ್ಧ ವಿಮಾನಗಳಿಗೆ ಪ್ರಬಲ ಪೈಪೋಟಿ ನೀಡಬಲ್ಲದು ಎಂದು ತಜ್ಞರು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ತೇಜಸ್ MK2 ವಿಶೇಷತೆ ಏನಿದೆ ನೋಡೋಣ ಬನ್ನಿ. ತೇಜಸ್ MK1 ಗಿಂತ ಸುಧಾರಿತ ಮತ್ತು ಶಕ್ತಿಶಾಲಿಯಾಗಿರುವ MK2 ನ ಪ್ರಮುಖ ಅಂಶಗಳು ಹೀಗಿವೆ. ತೇಜಸ್ ಮಧ್ಯಮ ತೂಕದ ಯುದ್ಧ ವಿಮಾನವಾಗಿದೆ. ಇದು ಹಗುರವಾದ ತೇಜಸ್ MK1 ಗಿಂತ ದೊಡ್ಡದಾಗಿದೆ ಮತ್ತು ಹೆಚ್ಚಿನ ಸಾಮರ್ಥ್ಯವನ್ನ ಹೊಂದಿದೆ. ಹೆಚ್ಚಿನ ಅಸ್ತ್ರವನ್ನ ಹೊರುವ ಸಾಮರ್ಥ್ಯವನ್ನ ಹೊಂದಿದೆ. ಇದು ಸುಮಾರು 6.5 ಟನ್ಗಳಷ್ಟು ಶಸ್ತ್ರಾಸ್ತ್ರಗಳನ್ನ ಹೊತ್ತೊಯ್ಯಬಲ್ಲದು. ಶಕ್ತಿಯುತ ಇಂಜಿನ್ ಇದೆ. ಇದರಲ್ಲಿ ಅಮೆರಿಕ ಜನರಲ್ ಎಲೆಕ್ಟ್ರಿಕ್ ಕಂಪನಿಯ ಶಕ್ತಿಶಾಲಿ GE F414 ಎಂಜಿನ್ ಅಳವಡಿಸಲಾಗಿದೆ. ದೀರ್ಘಕಾಲದ ಹಾರಾಟ ಮಾಡುವ ಶಕ್ತಿಯನ್ನ ಹೊಂದಿದೆ. ಇದು ಹೆಚ್ಚು ಇಂಧನ ಮತ್ತು ಆಮ್ಲಜನಕ ಉತ್ಪಾದನಾ ವ್ಯವಸ್ಥೆಯನ್ನು ಹೊಂದಿರುವುದರಿಂದ ದೀರ್ಘಕಾಲದವರೆಗೆ ಕಾರ್ಯಾಚರಣೆ ನಡೆಸಬಲ್ಲದು. ದುಬೈ ಏರ್ ಶೋ ನಲ್ಲಿ ಸಿಗುತ್ತಿರುವ ಈ ಮೆಚ್ಚುಗೆಯು ಆತ್ಮನಿರ್ಭರ ಭಾರತ, ಸ್ವಾವಲಂಬಿ ಭಾರತ ಯೋಜನೆಯ ಯಶಸ್ಸಿಗೆ ಸಾಕ್ಷಿಯಾಗಿದೆ. ಒಟ್ಟಾರೆಯಾಗಿ ತೇಜಸ್ MK2 ಕೇವಲ ಒಂದು ವಿಮಾನವಲ್ಲ, ಅದು ಜಾಗತಿಕ ರಕ್ಷಣಾ ರಂಗದಲ್ಲಿ ಭಾರತದ ಬೆಳೆಯುತ್ತಿರುವ ತಾಕತ್ತನ್ನ ತೋರಿಸುವ ಸಂಕೇತವಾಗಿದೆ. ನಮ್ಮ ತೇಜಸ್ MK2 ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.